ಮಾಮೂಲಿ ಒಕ್ಕಲಿಗರ ಸಂಘ ಅಂದರೆ ಜಗಳ ಆಗ್ಬೇಕಾದ್ರೆ ಒಕ್ಕಲಿಗರ ಸಂಘ ಒಕ್ಕಲಿಗರು ಹೋದ್ರೆ ಜಗಳ ಆಡಿದ್ರೆ ಒಕ್ಕಲಿಗರು ಅದು ತಪ್ಪಿಲ್ಲ. ದಿನೇಶು ಕೇಳಿರ್ತಕ್ಕಂಥ ವಿಚಾರ ತಪ್ಪಿಲ್ಲ, ಆದರೆ ಸ್ವಲ್ಪ ವಾಯ್ಸ್ ಲೋ ಮಾಡ್ಕೊಂಡು ಕೇಳ್ಬೇಕಷ್ಟೇ. ಜೋರಾಗಿ ವಾಯ್ಸು ಜೋರಾಗೋಯ್ತು. ಏನು ನಾನು ಆಚೆಗಡೆ ಬತ್ತವ್ರು ಕಿತ್ತಾಡ್ತವ್ರೆ ಅಂತಿದ್ದೆ ನಾನು, ಆಚೆಗಡೆ ಬರೋದು ನೋಡ್ಬಿಟ್ಟು. ಅದು ತಪ್ಪೇನಿಲ್ಲ. ನಾವು ಇರೋದೇ ಹಂಗೆ, ನಾವು ಹುಟ್ಟಿರೋದು ಹಂಗೆ, ನಾವು ಬೆಳೆದಿರೋದು ಹಂಗೆ, ನಮ್ಮ ಪೂರ್ವಿಕರು ಹಿಂಗೆ ಇದ್ರು, ನಾವು ಹಿಂಗೆ ಇದ್ದೀವಿ, ತಪ್ಪೇನಿಲ್ಲ. ಆದರೆ ಅಂತಿಮವಾಗಿ ಎಲ್ಲೋ ಒಂದು ಕಡೆ ನಾವೆಲ್ಲರೂ ಕೂಡ ಸೌಹೃದಯಿಗಳು. ನಾವು ಯಾವ ಜಗಳ ಆಡಿದ್ರು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಂಡು ದ್ವೇಷ ಸಾಧಿಸ್ತಕ್ಕಂಥದ್ದು ಮತ್ತೊಂದು ಮಗಳೊಂದು ನಾವು ಯಾವತ್ತೂ ನಮ್ಮ ಜನಾಂಗ ಮಾಡಿಲ್ಲ. ಇಲ್ಲಿ ಇವತ್ತು ನಾನು ಶಾಸಕನಾಗಿ ಬಂದಿಲ್ಲ, ಶಾಸಕ ಅಂತಕ್ಕಂಥ ಪದವಿನ ಪಕ್ಕಕ್ಕಿಕ್ಕಿ ಒಬ್ಬ ಗೌರವಾಧ್ಯಕ್ಷರಾಗಿ ನಾನು ಈ ಜನಾಂಗದಲ್ಲಿ ಒಬ್ಬ ವ್ಯಕ್ತಿಯಾಗಿ ಹುಟ್ಟಿರೋದ್ರಿಂದ ನಾನು ಈ ಸಭೆಗೆ ಬರಬೇಕು ಅಂತೇಳಿ ಬಂದಿದ್ದೀನಿ. ಇಲ್ಲಿ ಶಾಸಕರು ಅಂತ ಇದನ್ನು ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಇಲ್ಲಿ ನಾನು ಒಬ್ಬ ಗೌರವಾಧ್ಯಕ್ಷರಾಗಿ ಬಂದಿರತಕ್ಕಂಥದ್ದು. ಹಿಂದೆ ನಾವೆಲ್ಲರೂ ಕೂಡ ಸನ್ಮಾನ್ಯ ಲಕ್ಕೇಗೌಡರನ್ನ ಸ್ಮರಿಸ್ಕೋಬೇಕಾಗ್ತದೆ. ಭಾಳ ಕಷ್ಟಪಟ್ಟು ಈ ಸಂಸ್ಥೆಯನ್ನು ಈ ಸಂಘವನ್ನು ಕಟ್ಟಿದ್ರು. ಅದರ ಜೊತೆಯಲ್ಲಿ ರಂಗಪ್ಪನವರು ಮತ್ತು ರೇವಣ್ಣವರು, ಭಾಳ ರಂಗಪ್ಪನವರು ಕೂಡ ಸೆಕ್ರೆಟರಿಗಳಾಗಿ ಭಾಳ ಯಶಸ್ವಿಯಾಗಿ ಈ ಸಂಘವನ್ನು ಕಟ್ಟಿದ್ದಾರೆ. ನಾವು ಏನು ಮಾಡದೇ ಇದ್ರು ಅವ್ರು ಕಟ್ಟಿರ್ತಕ್ಕಂಥ ಸಂಘನ ಉಳಿಸ್ಕೊಂಡು ಹೋಗೋಣ, ಆ ಸಂಘನ ಭಾಳ ಅತ್ಯುತ್ತಮವಾಗಿ ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮಗೆ ಮುಂದಿನ ಪೀಳಿಗೆ ಮೇಲಿದೆ. ಯಾಕಂದರೆ ಅವ್ರು ಕಟ್ಟಿರ್ತಕ್ಕಂಥದ್ದು ಅದರಿಂದ ಈ ಜಾಗನೂ ಕೂಡ ನಮ್ಮ ತಿಮ್ರಾಯಪ್ಪನವ್ರು ಕೊಡಿಸಿರ್ತಕ್ಕಂಥದ್ದು, ಅದನ್ನು ನಾವು ಸ್ಮರಿಸ್ಕೋಬೇಕಾಗ್ತದೆ. ನಮ್ಮ ಕೂಡ್ಲು ತಿಮ್ರಾಯಪ್ಪನವರು, ಅವರು ರಾಧಾಕೃಷ್ಣ ಅವರು ಕೂಡ ಹಲವಾರು ದಿವಸ ಇಲ್ಲಿ ಸದಸ್ಯರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಎಲ್ಲ ಒಂದು ಕಡೆ ಲಕ್ಕೇಗೌಡರಿದ್ದಾಗ ನಾನು ಜಾಸ್ತಿ ಗೊತ್ತಿರಲಿಲ್ಲ. ಕಾರಣ ಏನಂತಂದರೆ ಅವ್ರು ಕೆಲಸ ಮಾಡ್ತಾವ್ರೆ, ನಾವು ಮೂಗು ತೋರಿಸ್ಬಾರ್ದು ಅಂತೇಳಿ ಅವಾಗೆಲ್ಲ ಮನೆಗೆ ಕಳಿಸ್ಬಿಡೋರು, ಸೈಡ್ ಹಾಕ್ಸ್ಕೊಳಕ್ಕೆ. ನನಗೆ ಈಗ ಮನೇನು ಕಳ್ಸಂಗಿಲ್ಲ, ಮನೆ ಕಳ್ಸಿ ಸೈಡ್ ಹಾಕ್ಸ್ಬಿಡೋಣ ಬಾಲಕೃಷ್ಣ ಹೋದ ಅದನ್ನ ಮೇಲೆ ಟೀಕೆ ಮಾಡ್ತಾರೆ. ಇನ್ನೇನು ಕಡೆ ಸರ್ವ ಸದಸ್ಯರ ಸಭೆ, ಈ ಅವಧಿಯ ಕಡೆ ಸರ್ವ ಸದಸ್ಯರ ಸಭೆ, ಮುಂದೆ ಎಲೆಕ್ಷನ್ ಬರ್ತದೆ, ಒಳ್ಳೆಯವ್ರನ್ನ ಆಯ್ಕೆ ಮಾಡಿ. ಎಲ್ಲರ ಉದ್ದೇಶ ಏನು ಅಂತಂದರೆ ನಮ್ಮ ಸಂಘನ ಪ್ರಬಲವಾಗಿ ಕಟ್ಟಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ. ವಿಭಿನ್ನವಾದಂಥ ರಾಜಕಾರಣಗಳು ಇರ್ತವೆ, ಎಲ್ಲರೂ ಒಂದೇ ಪಕ್ಷದಲ್ಲಿ ಇರಬೇಕು ಅಂತಕ್ಕಂಥದ್ದು ಏನಿಲ್ಲ. ಎಲ್ಲರೂ ಒಂದೊಂದು ಪಕ್ಷದಲ್ಲಿದ್ದಾರೆ, ಎಲ್ಲರೂ ಕೂಡ ಎಲ್ಲಿದ್ರು ಕೂಡ ಪ್ರಭಾವಿಗಳಾಗಿರಲಿ ಅಂತ ಅಷ್ಟೇ. ಆ ಪಕ್ಷದಲ್ಲಿದ್ರು ಪ್ರಭಾವಿಯಾಗಿರ್ಬೇಕು, ಈ ಪಕ್ಷದಲ್ಲಿದ್ರು ಪ್ರಭಾವಿಗಳಾಗಿರ್ಬೇಕು, ಇನ್ನೊಂದು ಪಕ್ಷದಲ್ಲಿದ್ರು ಪ್ರಭಾವಿಗಳಾಗಿರ್ಬೇಕು ಅಷ್ಟೇ. ಶಕ್ತಿಯುತವಾಗಿರ್ಬೇಕು. ಯಾವುದೇ ಸರ್ಕಾರ ಬಂದರೂ ನಾವು ಏನಾದರೂ ಒಂದು ಕಿತ್ಕೊಂಡು ಬರ್ಬೇಕು ಸರ್ಕಾರದಿಂದ ಅಂತಕ್ಕಂಥ ಆಲೋಚನೆಯನ್ನು ಇಟ್ಕೊಂಡು ನಾವು ಮಾಡಬೇಕು. ಈಗ ಸೋಲೂರು ಜಾಗದ ವಿಚಾರ ಹೇಳಿದ್ದೀರಾ, ಅದನ್ನು ನನಗೆ ನೀವು ಕಳೆದ ಬಾರಿ ಹೇಳಿದ್ದೀವಿ, ಒಂದು 6 ತಿಂಗಳಾಯಿತು ಅಂತ ಕಾಣಿಸ್ತದೆ. ಜನವರಿ ಫೆಬ್ರವರಿ ಹೇಳಿದ್ದು. ಖಂಡಿತ ಅದ್ರ ಬಗ್ಗೆ ಬಗೆಹರಿಸೋಣ. ನಮ್ಮ ಜಾಗನ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಒಕ್ಕಲಿಗರು ಅಂತಂದ್ರೆ ಗುರು, ನಾವೆಲ್ಲ ಎದ್ದು ನಿಂತ್ಕೊಂಡ್ಬಿಟ್ರೆ ಬೇರೆಯವ್ರು ಕೂತ್ಕೋಬೇಕಾಯ್ತದಲ್ವಾ. ನಮ್ಮ ಸಂಘ ಇಲ್ಲ ಅದೇ ಕಡೆ ನಮ್ಮ ಜಾಗ ನಾವು ಬದ್ದು ಕಡೆ ಎಲ್ಲ ಕಾಂಪೌಂಡ್ ಹಾಕತ್ತೀವಿ ಅಂದ್ರೆ ಯಾರು ನಮ್ಗೆ ಅಡ್ಡನೇ ಬರೋದಿಲ್ಲ. ನಮ್ಮ ಕಾಂಪೌಂಡ್ ನಾವೆಲ್ಲ ಹೋಗ್ಬಿಟ್ರೆ ಯಾರು ಅಡ್ಡ ಬಂದರೆ ಕಾಂಪೌಂಡ್ ಹಾಕಕ್ಕೆ ನಿಲ್ಲಿಸ್ತಾರೆ, ನಮ್ಮ ನಿಲ್ಸಕ್ಕಾಗತ್ತ. ಆದರೆ ನ್ಯಾಯಯುತವಾಗಿ ಪಡ್ಕೊಳ್ಳೋಣ, ಜಗಳ ಮಾಡಿ ಕುಸ್ತಿ ಮಾಡಿ ಬೇಡ. ಯಾರೋ ಏನೋ ಮೋಸ ಮಾಡಿನೋ ಬರ್ಸ್ಕೊಂಡ್ಬಿಟ್ಟವ್ರೇನೋ, ನಾನು ಅವ್ರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ, ದಯಮಾಡಿ ಯಾರು ಮೋಸ ಮಾಡಿ ನಮ್ಮ ಸಂಘದ ಆಸ್ತಿ, ನಮ್ಮ ಸ್ವಂತ ಆಸ್ತಿ ಆದರೆ ಬಿಡ್ಬಿಡ್ತಿದ್ದೋ, ಇದು ನಮ್ಮ ಜನಾಂಗದ ಆಸ್ತಿ, ನಮ್ಮ ಸಂಘದ ಆಸ್ತಿ ಬಿಡೋ ಪ್ರಶ್ನೆ ಇಲ್ಲ. ದಯಮಾಡಿ ಅವರೇ ಅದನ್ನ ಗೌರವ ಕೊಟ್ಟು ನಮಗೆ ಬಿಡ್ಕೊಟ್ಬಿಟ್ರೆ ಭಾಳ ಗೌರವ. ಇಲ್ದ ಬಂದು ಕಿತ್ಕೋಬೇಕಾಯ್ತದೆ, ಏನು ಪ್ರಶ್ನೆನೇ ಇಲ್ಲ. ಕಿತ್ಕೋಬೇಕಾಯ್ತದೆ, ಕಿತ್ಕೊಳ್ಳೋಣ. ಅವ್ರಿಗೂ ಕೂಡ ಮನವಿ ಮಾಡೋಣ, ನಮ್ಮ ಜಾಗನ ನೀನ್ ಯಾಕಪ್ಪ ನಮಗೆ ಮೋಸ ಮಾಡಿದ್ಯಾ, ಬೇಡ ಬಿಟ್ಕೊಡು ಅಂತೇಳಿ ಗೌರವವಾಗಿ ನೀವು ಅಧ್ಯಕ್ಷರು ಸೆಕ್ರೆಟರಿಗಳು ಅವ್ರ ಹತ್ರ ಮಾತಾಡಿ. ಯಾರು ಅದನ್ನ ಒತ್ತುವರಿ ಮಾಡ್ಕೊಂಡವ್ರೆ ಅಂತ ಗೌರವವಾಗಿ ಮಾತಾಡಿ, ನೋಡಪ್ಪ ನಮ್ಮ ಜಾಗ ನೀನ್ ಮೋಸ ಮಾಡಿದ್ಯಾ, ಮಾಡ್ಕೊಡಿದ್ಯಾ, ನೋಡಪ್ಪ ನಾವೆಲ್ಲ ಬಂದು ನಾವು ಕಾಂಪೌಂಡ್ ಹಾಕ್ಬೇಕಾಯ್ತು, ಅದಕ್ಕೆ ಅವಕಾಶ ಕೊಡ್ಬೇಡಿ, ನಿನ್ ಜಾಗದಲ್ಲಿ ನೀನಿರು, ನಮ್ಮ ಜಾಗ ನಮ್ಗೆ ಬಿಟ್ಕೊಡು ಅಂತ ಗೌರವವಾಗಿ ಒಂದ್ಸರಿ ಗೌರವವಾಗಿ ಕೇಳಿ. ಅವ್ನು ಬಿಟ್ಕೊಡ್ದಾಗ ಮುಂದಿನ ದಾರಿ, ಮುಂದಿನ ನಮ್ಮ ನಡವಳಿಕೆಗಳು ಅವನ್ನೆಲ್ಲನೂ ಕೂಡ ಮುಂದೆ ಏನ್ ಬೇಕೋ ಅದನ್ನ ಮಾಡೋಣ ಅಂತಕ್ಕಂಥದ್ದನ್ನ ಹೇಳ್ತಾ, ನಾನು ಕಳೆದ ಬಾರಿ ಹೇಳಿದ್ದೆ ನಮ್ಮ ಅಧ್ಯಕ್ಷರಿಗೂ ಸೆಕ್ರೆಟರಿ ಇಬ್ಬರಿಗೂ, ಈಗ ನಮ್ಮ ಜನಾಂಗದ ಯುವಕರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಭಾಗವಹಿಸೋದಕ್ಕೆ ನೀವು ಒಂದು ತರಗತಿಯನ್ನ ಪ್ರಾರಂಭ ಮಾಡಬೇಕು. ಶನಿವಾರ ಭಾನುವಾರ ಕಂಪಲ್ಸರಿ ನಮ್ಮ ಹುಡುಗರು ಯಾರು ಅದನ್ನು ನೋಂದಣಿ ಮಾಡ್ಕೋತಾರೆ, ನಾವು ಈ ಕ್ಲಾಸ್ನಲ್ಲಿ ಭಾಗವಹಿಸ್ತೀವಿ ಅಂತೇಳಿ ನುರಿತವಾದಂಥ ತಜ್ಞರಂಥ ಟೀಚರ್ಸ್ಗಳನ್ನ ಕರೆಸಿ ಅವರಿಗೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು. ಅದು ಬ್ಯಾಂಕ್ ಎಕ್ಸಾಮ್ ಇರ್ಬೋದು, ರೈಲ್ವೆ ಎಕ್ಸಾಮ್ ಇರ್ಬೋದು, ಅಥವಾ IAS ಇರ್ಬೋದು, KAS ಇರ್ಬೋದು, ಅಥವಾ ನಮ್ಮ RDPR ಎಕ್ಸಾಮ್ ಇರ್ಬೋದು, ಎಲ್ಲ ಎಕ್ಸಾಮ್ಗಳಿಗೂ ಕೂಡ ತರಬೇತಿಯನ್ನು ಕೊಡ್ತಕ್ಕಂಥ ಕೆಲಸ ಪ್ರಾರಂಭ ಮಾಡಿ ಅಂತ ಹೇಳಿದ್ದೀನಿ. ನಿಮ್ಗೆ ಏನಾದರೂ ಸಂಬಳ ಕೊಡೋಕ್ಕೇನಾದ್ರು ಜಾಸ್ತಿ ಪ್ರಾಬ್ಲಮ್ ಅಂದರೆ ನಾನೇ ನನ್ನ ಕೈಯಿಂದ ಸಂಬಳ ಕೊಡ್ತೀನಿ, ದಯಮಾಡಿ ಕೂಡಲೇ ಪ್ರಾರಂಭ ಮಾಡಿ. ಬಟ್ ಒಂದು ಏನಂದ್ರೆ
ಇದರಲ್ಲಿ ಬೇರೆ ಜನಾಂಗದವ್ರು ಬೇಜಾರು ಮಾಡ್ಕೊಳ್ಳೋದು ಬೇಡ. ಯಾವ ಜನಾಂಗದ ಬೇರೆ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಓದಿದರೆ ಅವ್ರಿಗೆ ಅವಕಾಶ ಮಾಡಿಕೊಡಿ. ಬೇರೆ ಕಮ್ಯುನಿಟಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡವ್ರೆ, ಅವ್ರಿಗೆ ನಮ್ಮ ಸಂಸ್ಥೆನಲ್ಲಿ ವಿದ್ಯಾಭ್ಯಾಸ ಮಾಡಿದಂಥವ್ರು ಹೊರಗಡೆಯವ್ರಿಗೂ ಬೇರೆ ಕಮ್ಯುನಿಟಿಯವ್ರಿಗೂ ಕೂಡ ಇಲ್ಲಿ ಅವಕಾಶ ಮಾಡಿಕೊಡಿ. ಅದ್ರ ಜೊತೆಯಲ್ಲಿ ನಮ್ಮ ಕಮ್ಯುನಿಟಿಯವರು ಅವರು ಎಲ್ಲೇ ಓದಿದ್ರು ಕೂಡ ನಮ್ಮ ತಾಲೂಕಿನವ್ರಿಗೆ ಎಲ್ಲರೂ ಕೂಡ ಅನುಕೂಲ ಮಾಡ್ಕೊಳ್ತಕ್ಕಂಥ ಕೂಟ ಪ್ರಾರಂಭ ಆಗಬೇಕು. ಈಗ ಅಧ್ಯಕ್ಷ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳೆಲ್ಲ ಪ್ರಾರಂಭ ಆಗ್ತಾ ಇದಾವೆ. ಕರೆದಿ ಎಲ್ಲರೂ ನೋಡ್ತಾ ಅಲ್ಲಿ ಕೆಲವು ಅಕಾಡೆಮಿಗಳಿದಾವೆ, ಅವ್ರನ್ನ ಸಂಪರ್ಕ ಮಾಡಿ. ಅಕಾಡೆಮಿಗಳಲ್ಲಿ ಒಳ್ಳೊಳ್ಳೆ ಟೀಚರ್ಸ್ಗಳು ಇರ್ತಾರೆ, ಅವ್ರನ್ನ ಕರ್ಕೊಂಬಂದು ತರಬೇತಿ ಕೊಡ್ತಕ್ಕಂಥ ಕೆಲಸ ಪ್ರಾರಂಭ ಆಗಬೇಕು. ನಾವು ನಮ್ಮ ಜನಾಂಗಕ್ಕೆ ಋಣ ತೀರಿಸ್ಬೇಕಾದ್ರೆ ಇವೆಲ್ಲ ಮಾಡ್ಬೇಕು. ನಾವು ಈಗ ನಾವು ಒಕ್ಕಲಿಗರ ಸಂಘದ ಒಂದು ಇದನ್ನು ಕೂಡ ಕಟ್ತಾ ಇದೀವಿ, ಚೌಲ್ಟ್ರಿ. ಬಹಳ ಇನ್ನೇನು ಬಹುಶಃ ಮುಂದಿನ ಇನ್ನೊಂದು 3-4 ಕೆಲ ಖಂಡಿತ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಉತ್ತಮ ರೀತಿಯೊಳಗೆ ಶಾಲೆನ ಅಭಿವೃದ್ಧಿ ಪಡಿಸ್ಕೊಂಡ್ ಬಂದಿದ್ದೀವಿ. ಒಂದು ಎರಡೆರಡು ವಾಸ್ತವಿಕ ಮಾತಾಡಿ ನಮ್ಮ ಶಾಸಕರ ಪಾಸದಿಂದ ನಾವು ಕೇಳಬೇಕಾಗಿದೆ. ಒಂದೆರಡು ವಿಚಾರನ ನಾವು ಏನೆಲ್ಲ ಪ್ರೋಗ್ರೆಸಿವ್ ವಿಚಾರ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಒಂದೆರಡು ಮಾತನಾಡಿ ನಾನು ಗೌರವಾಧ್ಯಕ್ಷ ಕಡೆಯಿಂದ ಮಾತಾಡ್ಸಕ್ಕೆ ಇಚ್ಛೆ ಪಡ್ತೀನಿ.